ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವರ ಹೇಳಿಕೆ, ನಾನು ಅದಕ್ಕೆ ಉತ್ತರ ಕೊಡೋಣ ಅಂತಕ್ಕಂಥ ವಿಚಾರದಲ್ಲಿದ್ದಂಥ ಸಂದರ್ಭದಲ್ಲಿ ಜಿಲ್ಲಾ ಸಚಿವರು ವಿದೇಶಿ ಪ್ರವಾಸ ಹೋಗಿದ್ದರು. ವಿದೇಶಿ ಪ್ರವಾಸ ಅಂದರೆ ಹೊಸ ಶುಗರ್ ಫ್ಯಾಕ್ಟ್ರಿಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಮೆಷಿನರೀಸ್ ಪರ್ಚೇಸ್, ಅದು ಬಿಟ್ಟು ಅವ್ರು ಬೇರೆ ಏನೂ ಮಾಡಲಿಲ್ಲ. ಆ ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಹೇಳಿದರು, ಬಿ ಪಿ ಹರೀಶ್ ಅವ್ರ ತಂದೆ ಸಮಾಧಿ ನಾನು ಕರ್ಕೊಂಡೋಗಿ ತೋರಿಸಿದೆ. ಸ್ವಾಮಿ, ನಮ್ಮ ತಂದೆಯವರಾದಂಥ ದಿವಂಗತ ಪಿ ಬಸನಗೌಡರು 78 ಡಿಸೆಂಬರ್ 31ರಲ್ಲಿ ನಿಧನರಾದರು. ಹರಿಹರದ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ನಿಧನರಾದರು. ನಮ್ಮ ತಂದೆ ನಿಧನರಾದಂಥ ಸಂದರ್ಭದಲ್ಲಿ ಜಿಲ್ಲಾ ಸಚಿವರು ಮಲ್ಲಿಕಾರ್ಜುನ್ ಅವರಿಗೆ 10.5 ವರ್ಷ. 10.5 ವರ್ಷದ ಮಲ್ಲಿಕಾರ್ಜುನ್ ನನ್ನ ಸಮಾಧಿಯನ್ನು ಕರ್ಕೊಂಡು ಹೋಗಿ ತೋರಿಸಿದ್ರಂತೆ. ಸ್ವಾಮಿ, ನಮ್ಮ ತಂದೆ ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಅವರ ಸಮಾಧಿಯ ಜಾಗ ಶಾಮದೂರು ಸರ್ವೆ ನಂಬರಲ್ಲಿ ಇತ್ತು, ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜ್ ಎದುರುಗಡೆ. 90ರಲ್ಲಿ ಸನ್ಮಾನ್ಯ ಏನಿವತ್ತು ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಂದಾಯ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ರಾಜ್ಯದ ಬಹಳಷ್ಟು ಜನಕ್ಕೆ ಗೊತ್ತಿದೆ, ಶಾಮನೂರು ಶಿವಶಂಕರಪ್ಪನವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಳಷ್ಟು ಆತ್ಮೀಯರು. ಆ ಸಂದರ್ಭದಲ್ಲಿ ಶಾಮನೂರಿನ ಇವತ್ತೇನು ಬಾಪೂಜಿ ಬ್ಯಾಂಕ್ ಸಮುದಾಯ ಭವನ ಇದೆ, ಅದು ಡಾಕ್ಟರ್ ಸಜ್ಜನ್ ಮತ್ತು ಶಾಮನೂರಿನ ಗಿಡ್ ಬಸವರಾಜ್ ಅಂತ ಕರಿತೀವಿ, ಮಾಜಿ ಕಾರ್ಪೊರೇಟ್ರು, ಅವರ ಆಸ್ತಿಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಕ್ವೈರ್ ಮಾಡಿ ಬಾಪೂಜಿ ವಿದ್ಯಾಸಂಸ್ಥೆಗೆ ಅಕ್ವೈರ್ ಮಾಡಿ ಕೊಟ್ಟರು. ಅದರ ನಂತರ ನಮ್ಮ ತಂದೆಯವರ ಸಮಾಧಿಯ ಸುತ್ತ ಇದ್ದಂಥ ಸುಮಾರು 24-25 ಎಕರೆಯನ್ನು ಇದೇ ಮಹಾಶಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಂದಾಯ ಸಚಿವರು ಬಾಪೂಜಿ ವಿದ್ಯಾಸಂಸ್ಥೆಗೆ ಭೂ ಸ್ವಾಧೀನವನ್ನು ಪಡಿಸಿಕೊಟ್ರು. ಆ ಸಂದರ್ಭದಲ್ಲಿ ಬಾಪೂಜಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯಾಗಿದ್ದ ಶಾಮನೂರು ಶಿವಶಂಕರಪ್ಪನವರು ಶಾಮನೂರಿನ ಇವಾಗೇನು ಅನೇಕ ಬಡಾವಣೆಗಳಾಗಿದೆ, ಶಿವಪಾರ್ವತಿ ಬಡಾವಣೆ ಇರ್ಬೋದು, ಬೈಪಾಸಿನಿಂದ ಆ ಕಡೆ ಇರ್ತಕ್ಕಂಥ ಬಹಳಷ್ಟು ಜಮೀನುಗಳನ್ನು ಅಕ್ವೈರ್ ಮಾಡಿಕೊಡಲಿಕ್ಕೆ ಮನವಿಯನ್ನು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ನನ್ನ ತಂದೆಯವರ ಸಮಾಧಿಯ ಜಾಗ ನಾವು ಸಮಾಧಿಗೋಸ್ಕರವಾಗಿ 1.25 ಎಕರೆ ನಾವು ತೆಗೆದುಕೊಂಡಿದ್ವಿ. ಆ ಸಂದರ್ಭದಲ್ಲಿ ನಾನು ಶಾಮನೂರಿನ ರೈತರನ್ನು ಕರ್ಕೊಂಡು 90ರಲ್ಲಿ ಬಹಳಷ್ಟು ಹೋರಾಟವನ್ನು ಮಾಡಿ, ಆ ಹೋರಾಟದ ಮೂಲಕ ದೇವರು ರೈತರ ಕಡೆ ಇದ್ದ, ನಮ್ಮ ಕಡೆ ಇದ್ದ. ವೀರೇಂದ್ರ ಪಾಟೀಲ್ರವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಂದಾಯ ಸಚಿವರಿಂದ ಇಳಿದ್ರು, ನಂತರ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದರು, ಜಾಲಪ್ಪನವರು ಕಂದಾಯ ಸಚಿವರಾದರು. ನಾವೆಲ್ಲ ಶಾಮನೂರಿನ ರೈತರು ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ವಿ, ಬಾಪೂಜಿ ಅಸೋಸಿಯೇಷನ್ ಮುಂದೆ ಪ್ರತಿಭಟನೆ ಮಾಡಿದ್ವಿ, ಪ್ರೊಟೆಸ್ಟ್ ಮಾಡಿದ್ವಿ. ನಮ್ಮ 1 ಇಂಚು ಜಾಗ ನೀವೇನಾದರೂ ತೆಗೆದುಕೊಂಡಿದ್ದೇ ಆಗಿದ್ದರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡಲ್ಲ ಅಂಥೇಳಿ ಹೋರಾಟವನ್ನು ಮಾಡಿದ್ವಿ. ಬಂಗಾರಪ್ಪನವರ
ಸರ್ಕಾರದಲ್ಲಿ ಜಾಲಪ್ಪನವರು ಕಂದಾಯ ಸಚಿವರಾದಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಭೂ ಸ್ವಾಧೀನ ಪಡಿಸ್ಬೇಕಾಯ್ತು ಬಾಪೂಜಿಯವರಿಗೆ. ಏಕೆಂದರೆ ಕಾನೂನಲ್ಲಿ ಏನಿದೆ ಅಂದರೆ 4-1 ಆದಮೇಲೆ 365 ದಿನದಲ್ಲಿ 6-1 ಆಗಬೇಕು. ಆದರೆ ನಮ್ಮ ಹೋರಾಟ ಜೋರಾಗಿದ್ದರಿಂದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಲಿಕ್ಕೆ ಶುರು ಮಾಡಿದ ಮೇಲೆ ನಾವು ಹೊಸ ಹೊಸ ಸಕ್ಕರೆ ಕಾರ್ಖಾನೆ ಮಾಡ್ಕೊಂತ ಬರೀ ಬೆಳಗಾಂ ಮುಧೋಳ್ ಹೊಸ ಕಾರ್ಖಾನೆಯನ್ನು ಜೋಡಣೆ ಮಾಡಲಿಕ್ಕೆ ಮೆಷಿನರಿ ತರಲಿಕ್ಕೆ ಬರೀ ಜರ್ಮನಿ ವಿದೇಶಗಳಿಗೆ ಹೋಗ್ತಕ್ಕಂಥದ್ದನ್ನು ಕಡಿಮೆ ಮಾಡಿ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಗಮನ ಕೊಡಿ. ದಾವಣಗೆರೆ ಜಿಲ್ಲೆಯ ಕೊನೆ ಭಾಗದ ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ನೀರು ಸಿಗ್ತಾ ಇಲ್ಲ. ಎಲ್ಲಿ ಹೋಗಿದ್ದೀರಿ ನೀವು? ನೀವು ಭ್ರಷ್ಟಾಚಾರ ಮಾಡೋದು, ಹೊಸ ಹೊಸ ಕಾರ್ಖಾನೆಗಳನ್ನು ಮಾಡೋದು, ಇದಕ್ಕೆಲ್ಲ ನಿಮ್ಮನ್ನು ಜಿಲ್ಲಾ ಸಚಿವರನ್ನಾಗಿ ಮಾಡಿರ್ತಕ್ಕಂಥದ್ದು. ನಿಮಗೆ ಅಷ್ಟೊಂದು ಕೆಲಸದ ಒತ್ತಡ ಇದ್ದರೆ ಮಂತ್ರಿ ಸ್ಥಾನವನ್ನು ಬಿಡಿ. ಇನ್ನೂ 4-5 ಜನ ಕಾಂಗ್ರೆಸ್ಸಿನ ಶಾಸಕರಿದ್ದಾರೆ, ಅವ್ರು ಯಾರಾದರೂ ಮಂತ್ರಿಯಾಗಿ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಮಾಡಲಿ. ಅಭಿವೃದ್ಧಿ ಮಾಡೋದು ಬಿಟ್ಟು ನಾನು ಈ ಯಾವ ವಿಚಾರನೂ ಮಾಧ್ಯಮಕ್ಕೆ ತಿಳಿಸಬಾರ್ದು. ಪದೇ ಪದೇ ಒಬ್ಬ ಪತ್ರಕರ್ತರು ಅಂದರು ಇನ್ನೇನು ಬೈಯೋದೇ ಇರುತ್ತೆ ಅಂತ. ನಾನು ತಡ್ಕೊಂಡೆ. ಆದರೆ ಯಾಕೆ ಅನಿವಾರ್ಯ ನನಗಾಯಿತು ಅಂದರೆ ಕಳೆದ KDP ಮೀಟಿಂಗ್ ಸಂದರ್ಭದಲ್ಲಿ ಚನ್ನಗಿರಿಯ ಶಾಸಕರಾದಂಥ ಬಸವರಾಜ್ ಅವರು, ಯಾವ ಪತ್ರಿಕೆಯಲ್ಲೂ ಬರಲಿಲ್ಲ, ಅದು ಅಂಥದ್ದೆಲ್ಲ ಬಂದಿಲ್ಲ. ಬಸವರಾಜ್ ಅವರು ಸಭೆಯಿಂದ ಹೋದ ನಂತರ ಅಧಿಕಾರಿ ಕೇಳ್ತಾರೆ, ಇವರು ಸಚಿವರು ಚನ್ನಗಿರಿ ಶಾಸಕರಿಗೆಲ್ಲ ಮುಟ್ಟಿಸಿ ಸರಿ ಮಾಡ್ಕೊಂಡ್ರನಪ್ಪ ಅಂತೇಳಿ KDP ಸಭೆಯಲ್ಲಿ ಕೇಳ್ತಾರಲ್ರಿ. ಒಬ್ಬ ಗೌರವಾನ್ವಿತ ಶಾಸಕರನ್ನು ಹರಾಜು ಮಾಡ್ತಾರಲ್ರಿ ಇವರು. ಇನ್ನು ಯಾರನ್ನು ಬಿಡ್ತಾರೆ ಇವರು? ಸನ್ಮಾನ್ಯ ಶಾಂತನಗೌಡರು, ನೀರಾವರಿ ಇಲಾಖೆ ಅಧಿಕಾರಿಗಳಿಲ್ಲ, 10 ಜನ ಇಂಜಿನಿಯರ್ಗಳು ಇರತಕ್ಕಂಥ ಸ್ಥಳದಲ್ಲಿ ಕೇವಲ 1-2 ಇದ್ದಾರೆ, ಅಧಿಕಾರಿಗಳಿಲ್ಲ ಅಂದಾಗ ನೀವು ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ ಅಂದರೆ ಅವ್ರು ಹೇಳುವ ಅರ್ಥ ಶಾಸಕರು ದುಡ್ಡು ತಿಂತಾರೆ ಅಧಿಕಾರಿಗಳಿಂದ ಅನ್ನೋ ಅರ್ಥದಲ್ಲಿ ಇವತ್ತು ಸನ್ಮಾನ್ಯ ಮಲ್ಲಿಕಾರ್ಜುನರವರು KDP ಮೀಟಿಂಗ್ನಲ್ಲಿ ಹೇಳ್ತಾರೆ. ಆದರೂ ತಡ್ಕೊಂಡೆ. ಕಾಂಗ್ರೆಸ್ನವರು ಅನುಭವಿಸ್ತಾರೆ, ನಾನೇ ಅಲ್ಲಿ ಪ್ರತಿಭಟಿಸಿದೆ. ನಾನು KDP ಮೀಟಿಂಗಲ್ಲಿ ನೀವು ಹೇಳಿದ್ದು ನೀವು ಸರಿಯಾದ ರೀತಿಯಲ್ಲಿ ಮಾತಾಡಿ, ಚುನಾಯಿತ ಶಾಸಕರಿಗೆ ಅಗೌರವ ಮಾಡಬೇಡಿ ಅಂತೇಳಿ ನಾನು ಮಾತಾಡಿದೆ.